ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್.ಜೆ. ಮಂಜು ಹಿರೋಳಿ. ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಐತಿಹಾಸಿಕ ಕೋಟೆಯ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಹಿಂದೂ ಮಹಾಗಣಪತಿಯ ವೇದಿಕೆಯ ಮೇಲೆ ತುರ್ತು ಪರಿಸ್ಥಿತಿ ಎಂಬ ವಿಷಯದ ಕುರಿತು ಚಕ್ರವರ್ತಿ ಸೂಲಿಬೆಲೆ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರಿಯಂತೆ ಆಡಳಿತ ನಡೆಸುತ್ತಿದ್ದಾರೆ ಎಂದು ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ನಾಯಕರು ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದು ಸರ್ವಾಧಿಕಾರಿ ಧೋರಣೆ ಅಲ್ಲವೇ ಎಂದು ಖ್ಯಾತ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಪ್ರಶ್ನಿಸಿದ್ದಾರೆ. ಕಲಬುರಗಿ ನಗರದ ಕೋಟೆಯ ಮುಂಭಾಗದಲ್ಲಿನ ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ವತಿಯಿಂದ ಆಯೋಜಿಸಿದ್ದ ತುರ್ತು ಪರಿಸ್ಥಿತಿ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದಿಕ್ಸೂಚಿ ಭಾಷಣ ಮಾಡಿ ಮಾತನಾಡಿದ ಅವರು, ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ ಅಂಬೇಡ್ಕರ್ ಅವರ ಆಶಯಕ್ಕೆ ಧಕ್ಕೆ ತಂದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಅಂತ ಹೇಳಿದ್ದು 1976ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ. ಆದರೆ ಇಂದಿನ ಕಾಂಗ್ರೆಸ್ ಬಿಜೆಪಿ ಸಂವಿಧಾನ ವಿರೋಧಿ ಎಂಬ ಹೇಳಿಕೆ ನೀಡುತ್ತಾ ಇತರರ ತಲೆ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಂವಿಧಾನ ಬದಲಾವಣೆ ಸಾಧ್ಯವೇ ಇಲ್ಲ ಎಂದು ಹೇಳಿದ್ದು ಪ್ರಧಾನಿ ಮೋದಿ. ಆದರೆ ಈ ಮಾತನ್ನು ಯಾರು ಹೇಳಲೇ ಇಲ್ಲ. 75 ಬಾರಿ ಕಾಂಗ್ರೆಸ್ ಪಕ್ಷ ಸಂವಿಧಾನದ ತಿದ್ದುಪಡಿ ಮಾಡಿದೆ. ಈ ವಿಷಯದ ಕುರಿತು ಚರ್ಚೆಗೆ ಬಂದರೆ ನಾನು ಸಿದ್ಧನಿದ್ದೇನೆ. ಈ ದೇಶದಲ್ಲಿ ಗಾಂಧಿ ಕುಟುಂಬದ ಒಂದೇ ಮನೆಯಿಂದ 58 ಬಾರಿ ಸಂವಿಧಾನದ ತಿದ್ದುಪಡಿಯಾಗಿದೆ. ಇದರ ಮಧ್ಯೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ 14 ಬಾರಿ ಸಂವಿಧಾನದ ತಿದ್ದುಪಡಿ ಮಾಡಿದ್ದಾರೆ ಎಂದು ಹೇಳಿದರು. ಪ್ರಸ್ತುತವಾಗಿರುವ ನರೇಂದ್ರ ಮೋದಿ ಅವರು ಸಹ 8 ಬಾರಿ ಸಂವಿಧಾನದ ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ ಒಂದು ಎಂದರೆ ಮೀಸಲಾತಿಯನ್ನು 10 ವರ್ಷಗಳ ಕಾಲ ಮುಂದುವರೆಸಬೇಕು ಎಂಬುದಾಗಿದೆ. ಈ ದೇಶದ ಪ್ರಜೆಗಳ ಮೇಲೆ ಸರ್ವಾಧಿಕಾರಿಯಂತೆ ತುರ್ತು ಪರಿಸ್ಥಿತಿ ಹಾಕಿ ಅಂದಿನ ಕಾಲದಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಸೊಕ್ಕನ್ನು ಮೆರೆದಿದ್ದಾರೆ ಎಂದರು. ಸಂವಿಧಾನವನ್ನು ಎಷ್ಟು ಬಾರಿಯಾದರೂ ತಿದ್ದುಪಡಿ ಮಾಡಿ, ಆದರೆ ಅದರ ಮೂಲ ಆಶಯವನ್ನು ಯಾರೂ ಸಹ ಬದಲಾವಣೆ ಮಾಡಬೇಡಿ ಎಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಉಲ್ಲೇಖಿಸಿದ್ದಾರೆ. ತುರ್ತು ಪರಿಸ್ಥಿತಿ ಹೇರಿದ ಮದದಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂದರೆ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಎಂದು ಹೇಳಿದ್ದಾರೆ. ನನ್ನ ವಿರುದ್ಧ ಮಾತನಾಡಿದರೆ ಕಲಬುರಗಿಗೆ ಬರಲು ಬಿಡುವುದಿಲ್ಲ ಎಂದು ಈಗ ಹೇಳುವ ಇಲ್ಲಿಯ ಕಲಬುರಗಿಯ ನಾಯಕರು ಅಂದು ಇದೇ ಮಾತು ಇಂದಿರಾ ಗಾಂಧಿ ಹೇಳುತ್ತಿದ್ರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿವಿದರು. ಈ ದೇಶಕ್ಕೆ ಯಾವಾಗ ಆಪತ್ತು ಬಂದಿದೆಯೋ ಅಂದು ಸ್ಥಳಕ್ಕೆ ಧಾವಿಸಿ ಆಪತ್ಬಾಂಧವ ರೀತಿಯಲ್ಲಿ ಕೆಲಸ ಮಾಡಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ. ಅದೇ RSS ಅಂದರೆ ಇಂದು ಮುಗಿ ಬೀಳುವ ಕಾಂಗ್ರೆಸ್ ಪಕ್ಷಕ್ಕೆ ಸಂಘದ ವಿರುದ್ಧ ಮಾತನಾಡುವ ನೈತಿಕತೆಯೂ ಇಲ್ಲ ಎಂದು ಸೂಲಿಬೆಲೆ ಹೇಳಿದರು. ವೇದಿಕೆಯಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯ ಅಧ್ಯಕ್ಷರಾದ ನಾಗೇಂದ್ರ ಕಾಬಡೆ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಟೇಂಗ್ಳಿ, ಶರಣು ಪಪ್ಪ, ಅಂಬಾಜಿ ಶಿವಾಜಿ, ರಮೇಶ್ ಚಿತ್ತಕೋಟೆ, ಉಮೇಶ್ ಪಾಟೀಲ್, ಸಿದ್ದರಾಜ್ ಬಿರಾದಾರ್, ಶಿವಯೋಗಿ ನಾಗನಹಳ್ಳಿ, ಪರಮೇಶ್ವರ ಆಲಗೂಡ್, ಸಂತೋಷ್ ಪೂಜಾರಿ ಸೇರಿದಂತೆ ಹಲವು ಸದಸ್ಯರು ಉಪಸ್ಥಿತರಿದ್ದರು. ಹಿರೇಸಾವಳಗಿಯ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳಿಗೆ, ಪ್ರಶಾಂತ್ ಗುಡ್ಡ ಮತ್ತು ಅಶ್ವಿನ್, ಚಕ್ರವರ್ತಿ ಸೂಲಿಬೆಲೆ ಇವರಿಗೆ, ದೀಪಕ್ ಮತ್ತು ಶಶಿಕಾಂತ್ ಆರ್, ಬಿಜಿ ಪಾಟೀಲ್ ಇವರಿಗೆ, ಅನಿಲ್ ತಂಬಾಕೆ, ಶಾಸಕ ಬಸವರಾಜ್ ಮತ್ತಿಮೂಡ್ ಅವರಿಗೆ, ಚಂದ್ರಕಾಂತ್ ಮತ್ತು ಅನಿಲ್ ಮೋರೆ, ನಿತಿನ್ ಗುತ್ತೇದಾರ್ ಇವರಿಗೆ, ಅಭಿಷೇಕ್ ತೆಂಗೆ ಮತ್ತು ಮಹೇಶ್ ಬಿರಾಜ್ದಾರ್, ಶರಣು ಪಪ್ಪ ಇವರಿಗೆ, ವಿಲಾಸ್ ಕುಲಕರ್ಣಿ, ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ನಾಗೇಂದ್ರ ಕಾಬಡೆ ಇವರಿಗೆ, ಮೋಹನ್ಜಿ ಮತ್ತು ಅರ್ಜುನ್ ಸಿಂಗ್, ಸುರೇಶ್ ಟೇಂಗ್ಳಿ ಇವರಿಗೆ, ಸಂಜು ರೇವಣಕರ್ ಹಾಗೂ ಸಿದ್ದರಾಜ್ ಬಿರಾದಾರ್ ಇವರಿಗೆ ಪ್ರಜ್ವಲ್ ಮಾಲಿ ಪಾಟೀಲ್ ಸನ್ಮಾನಿಸಿ ಗೌರವಿಸಿದರು. ದೇಶಭಕ್ತರು ಅಂತ ಮುಂದೊಂದಿನ ಕರಿಬೇಕು ಅಂತ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನಂಗೆ ಗೊತ್ತಿಲ್ಲ, ಎಲ್ಲರೂ ಹೇಳಬೇಕು ಉತ್ತರ ಇದಕ್ಕೆ. ಯಾರ್ಯಾರು ಹೇಳ್ತಾರೆ ನೋಡೋಣ. ಸ್ವತಃ ಬಾಬಾ ಸಾಹೇಬರೇ ಬಂದ್ರು, ಇನ್ನು ಸಂವಿಧಾನ ಬದಲಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ಹೇಳಿದ್ದಿಲ್ಲ? ಯಾರು ಹೇಳಿದ್ದು? ವಿಚಿತ್ರ ಅಲ್ರಿ? ಸಂವಿಧಾನವನ್ನ ಬದಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದವರು ಸಂವಿಧಾನವನ್ನ ಬದಲಾಯಿಸ್ತಾರೆ ಅಂತ ಇವರೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಯಾರು ಸಂವಿಧಾನವನ್ನ ಬದಲಾಯಿಸಬೇಕು ಅನ್ನೋ ಮಾತುಗಳನ್ನ ಪದೇ ಪದೇ ಹೇಳಿದ್ರು ಅವ್ರು ಸುದ್ದಿವೇ ಇಲ್ವಲ್ಲ, ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ವಲ್ಲ. ನೀವ್ ಹೇಳಿದ ಉತ್ತರ ಸರಿ. ಈ ಪುಣ್ಯಾತ್ಮ ಹೇಳಿದ್ದು ಯಾವ ಕಾರಣಕ್ಕೂ ಕೂಡ ಬಾಬಾ ಸಾಹೇಬರೇ ಬಂದರೂ ಕೂಡ ಈ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಆದರಣೀಯ ನರೇಂದ್ರ ಮೋದಿ. ಇನ್ನೊಂದು ಅಪರೂಪದ ಮಾಹಿತಿ ಕೊಡ್ತೀನಿ ನಿಮ್ಗೆ. ಇದುವರೆಗೂ ಸಂವಿಧಾನ ಎಷ್ಟು ಬಾರಿ ಅಮೆಂಡ್ಮೆಂಟ್ ಆಗಿದೆ, ತಿದ್ದುಪಡಿ ಆಗಿದೆ ಅಂತ ನೀವು ನೋಡಿದ್ರೆ 106 ಬಾರಿ ತಿದ್ದುಪಡಿ ಆಗಿದೆ ಸಂವಿಧಾನದಲ್ಲಿ.
ಇದರಲ್ಲಿ 75 ತಿದ್ದುಪಡಿಗಳನ್ನ 75 ಬಾರಿ ಸಂವಿಧಾನವನ್ನ ಬದಲಾಯಿಸುವ ಪ್ರಯತ್ನ ಮಾಡಿದ್ಯಾರು? ಬಿಜೆಪಿ, ಕಾಂಗ್ರೆಸ್, ಜನತಾ ಪರಿವಾರ. ಯಾರು? ಎಲ್ಲರೂ ಈಗ ಅಂದಾಜಾಗಿದೆ ಕರೆಕ್ಟು ಇದು ಕಾಂಗ್ರೆಸ್ ಅಂತ. ಇಟ್ಟು ಗೊತ್ತಿರಲಿಲ್ಲ ನಮ್ಗೆ. 106 ಬಾರಿ ಏನ್ ತಿದ್ದುಪಡಿ ಇದುವರೆಗೂ ಸಂವಿಧಾನಕ್ಕಾಗಿದೆ, ಅದರಲ್ಲಿ 75 ಬಾರಿ ತಿದ್ದುಪಡಿ ಮಾಡಿದವರು ಕಾಂಗ್ರೆಸ್. ಮಿತ್ರ, ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ, ಇದೊಂದು ಆಶ್ಚರ್ಯದ ಸಂಗತಿ. ನಾನಿವತ್ತೆಲ್ಲ ವಿತ್ ಪ್ರೂಫ್ ನಿಮ್ ಮುಂದೆ ನಿಂತಿರೋದು. ಯಾರು ನನ್ನನ್ನ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಅಂತ ಹೇಳೋಂಗೆ ಇಲ್ಲ. ಯಾರಾದ್ರೂ ಚರ್ಚೆಗೆ ಬರೋರಿದ್ರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಅಂತಾನೆ ಮಿತ್ರ. ಅಲ್ಲಿ ಮೇಲ್ ಕಾಣ್ತಾರಲ್ಲ ಲೆಫ್ಟ್ ಸೈಡ್ ನಲ್ಲಿ, ಆತನ ಹೆಸರು ಎಡ್ವರ್ಡ್ ಜೆನ್ನಿಂಗ್ಸ್ ಅಂತ. ಯಾರ್ಯಾರು ದಲಿತರು ಜವಾಹರ್ಲಾಲ್ ನೆಹರೂನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ದಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಜವಾಹರ್ಲಾಲ್ ನೆಹರು ಭಾರಿ ದೊಡ್ಡ ಕೆಲಸ ಮಾಡಿದ್ರು ಅಂತ ಅವರೆಲ್ಲರೂ ಕೇಳಿಸ್ಕೊಳ್ಬೇಕಾಗಿರೋ ಮಾತು. ಬರೀ ದಲಿತರು ಮಾತ್ರಲ್ಲ, ನಾನು ಮತ್ತು ನೀವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋ ಮಾತು. ಎಡ್ವರ್ಡ್ ಜೆನ್ನಿಂಗ್ಸ್ ಆತ ಸಂವಿಧಾನ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರ ಹತ್ರ ಹೋಗಿ ಹೇಳಿದ್ರು, ಅವನೊಬ್ಬ ಬ್ರಿಟಿಷರು, ಅವನು ತುಂಬಾ ಚೆನ್ನಾಗಿ ಸಂವಿಧಾನವನ್ನು ಬರೀತಾನೆ, ನಮ್ಮ ದೇಶದ ಸಂವಿಧಾನ ಬರೀಲಿಕ್ಕೂ ಅವನನ್ನೇ ಕರ್ಕೊಂಡು ಬರೋಣ ಅಂತ ಕೇಳಿದ್ರು ಜವಾಹರ್ಲಾಲ್ ನೆಹರು. ಮಹಾತ್ಮ ಗಾಂಧಿ ಏನಂದ್ರು ಗೊತ್ತಾ? ಕಷ್ಟಪಟ್ಟವ್ರನ್ನು ಓಡಿಸಿದ್ದೀವಿ, ಮುಂದೆ ದೇಶ ಹೇಗೆ ನಡೆಸಬೇಕು ಅಂತ ಅವ್ರ ಹತ್ರ ಕೇಳ್ಬೇಕಾ? ನನ್ನ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಎಕ್ಸ್ಪರ್ಟ್ ಇರುವಾಗ ನಾವು ಎಡ್ವರ್ಡ್ ಜೆನ್ನಿಂಗ್ಸ್ ನ ಮಾತು ಕೇಳಬೇಕಾಗಿದ್ಯಾ ಅಂತ ಜವಾಹರ್ಲಾಲ್ ನೆಹರು ಬೈದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಯಲ್ಲಿ ಸಂವಿಧಾನ ರಚನೆಯ ಜವಾಬ್ದಾರಿಯನ್ನ ಇಡ್ಲಿಕ್ಕೆ ಕಾರಣವಾಗಿದ್ದು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಅಲ್ಲ. ಜವಾಹರ್ಲಾಲ್ ನೆಹರುಗೆ ಬಿಟ್ಟಿದ್ರೆ ಅವರು ಯಾವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೈಗೆ ಕೊಡ್ತಿರ್ಲಿಲ್ಲ ಅನ್ನೋದು ನಾವು ಒಪ್ಪಿಕೊಳ್ಳಬೇಕಾಗಿರುವಂತ ಸಂಗತಿ. ಮಿತ್ರ, ಇಷ್ಟೇ ಅಲ್ಲ, ಸಂವಿಧಾನವನ್ನ ಯಾರ್ಯಾರು ಎಷ್ಟೆಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಜವಾಹರ್ಲಾಲ್ ನೆಹರು 16 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿದರು, 16 ಬಾರಿ. ಇಂದಿರಾ ಗಾಂಧಿ 32ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದರು. ರಾಜೀವ್ ಗಾಂಧಿ 10 ತಿದ್ದುಪಡಿಗಳನ್ನು ಮಾಡಿದರು. ಒಟ್ಟಾರೆ ಒಂದೇ ಮನೆಯವರು 58 ತಿದ್ದುಪಡಿಗಳನ್ನ ಸಂವಿಧಾನಕ್ಕೆ ತಂದ್ರು. ಒಂದೇ ಮನೆಯವರು. ಲಾಲ್ ಬಹದ್ದೂರ್ ಶಾಸ್ತ್ರಿ 1 ತಿದ್ದುಪಡಿ, ಪಿ.ವಿ. ನರಸಿಂಹರಾವ್ 10 ತಿದ್ದುಪಡಿ, ಮನಮೋಹನ್ ಸಿಂಗ್ 6 ತಿದ್ದುಪಡಿ. ಒಟ್ಟು ಕಾಂಗ್ರೆಸ್ 75 ತಿದ್ದುಪಡಿಗಳನ್ನ ಸಂವಿಧಾನಕ್ಕೆ ಮಾಡಿತು. ಗಮನ ಇಡಬೇಕಾಗಿರುವಂತ ಸಂಗತಿ. ಆದ್ರೆ ಆಶ್ಚರ್ಯದ ಸಂಗತಿ ನಿಮ್ಗೆ ಹೇಳ್ತೀನಿ, ಇದಕ್ಕೆ ಎದುರಾಗಿ ಮೊರಾರ್ಜಿ ದೇಸಾಯಿ 2 ತಿದ್ದುಪಡಿ, ವಿ.ಪಿ. ಸಿಂಗ್ 6, ಚಂದ್ರಶೇಖರ್ 1 ಮತ್ತು ಅಟಲ್ ಬಿಹಾರಿ ವಾಜಪೇಯಿ 14 ತಿದ್ದುಪಡಿಗಳನ್ನ ಮಾಡಿದ್ರು. ಅಟಲ್ ಬಿಹಾರಿ ವಾಜಪೇಯಿ ತಿದ್ದುಪಡಿ ಮಾಡಿದ ಹೆಂಗ ಗೊತ್ತಾ? ಮನಸ್ಸೋ ಇಚ್ಛೆ ಮಾಡಿದ್ದಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಏನ್ ಮಾಡಿದ್ರು, ಜಸ್ಟಿಸ್ ವೆಂಕಟಾಚಲಯ್ಯನವ್ರನ್ನ ಕರೆದು ಅವರ ಜೊತೆಗೆ P.A. ಸಂಗಮಾನ್ ಅವ್ರನ್ನ ಮತ್ತು ಈ ದೇಶದ ಅಮೆರಿಕಕ್ಕೆ ರಾಯಭಾರಿಯಾಗಿದ್ದಂತ ಅಬಿದ್ ಹುಸೇನ್ ನ, ಸೋಲಿ ಸೊರಾಬ್ಜಿ ಅವರನ್ನ, ಕೆ ಪರಾಶರನ್ ತರದ ಅತ್ಯದ್ಭುತವಾಗಿರುವಂತ ಒಬ್ಬ ಅಡ್ವೊಕೇಟ್ ಅನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಕೂರಿಸಿ ಸಂವಿಧಾನವನ್ನ ಇವತ್ತಿಗೆ ತಕ್ಕಂತೆ ಎಲ್ಲೆಲ್ಲಿ ಚೇಂಜ್ ಮಾಡಬೇಕಾಗಿದೆ ಅಂತ ನೀವೆಲ್ಲ ಸೇರಿ ಒಂದು ರಿಪೋರ್ಟ್ ಕೊಡಿ, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಎಲ್ಲ ಜನ ಸೇರಿ ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋಣ ಅಂತ ಒಂದು ಕಮಿಟಿ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಆಗ ಸೋನಿಯಾ ಗಾಂಧಿ ಏನ್ ಹೇಳಿದ್ರು ಗೊತ್ತಾ? ನಮಗೆ ಜಸ್ಟಿಸ್ ವೆಂಕಟಾಚಲಯ್ಯನವ್ರ ಮೇಲೆ ನಂಬಿಕೆ ಇಲ್ಲ. 75 ಬಾರಿ ತಿದ್ದುಪಡಿ ಮಾಡಿರುವಂತ ಕಾಂಗ್ರೆಸ್ಸಿಗೆ, ಮನಸೋ ಇಚ್ಛೆ ತಿದ್ದುಪಡಿ ಮಾಡಿರುವಂತ ಕಾಂಗ್ರೆಸ್ಸಿಗೆ ಒಂದು ಬುದ್ಧಿವಂತರ ಕಮಿಟಿಯನ್ನು ಕೂರಿಸಿದಾಗ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. 2000 ಪೇಜ್ಗಳ ರಿಪೋರ್ಟ್ ಅವರು ಕೊಟ್ಟರು. ಸಂವಿಧಾನ ಎಲ್ಲೆಲ್ಲಿ ತುಂಬಾ ಚೆನ್ನಾಗಿದೆ, ಎಲ್ಲೆಲ್ಲಿ ಇವತ್ತಿನ ಸಮಾಜ ಬದಲಾಗಿರೋದ್ರಿಂದ ಸಣ್ಣ ಪುಟ್ಟ ಬದಲಾವಣೆ ಆಗಬೇಕು ಅಂತ ಏನ್ ರಿಪೋರ್ಟ್ ಕೊಟ್ಟರು, ಇವರೆಲ್ಲರ ಗಲಾಟೆಯ ಕಾರಣಕ್ಕೋಸ್ಕರ ಆ ರಿಪೋರ್ಟ್ ಅನ್ನ ತೆಗಿಲಿಕ್ಕೆ ಆಗಲಿಲ್ಲ. ಮಿತ್ರ, ಸುಮ್ಮನೆ ವಾಪಸ್ ಹೇಳ್ತೀನಿ ನಾನು, ಅಟಲ್ ಬಿಹಾರಿ ವಾಜಪೇಯಿ 14 ಬಾರಿ ತಿದ್ದುಪಡಿ ಮಾಡಿದ್ರು. ಇಂದಿರಾ ಗಾಂಧಿ 32ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದ್ರು. ಈಗ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಂತ ನರೇಂದ್ರ ಮೋದಿ ಎಷ್ಟು ತಿದ್ದುಪಡಿ ಮಾಡಿದ್ದಾರೆ ಗೊತ್ತಿದೆಯಾ ಯಾರಿಗಾದ್ರೂ? ಅಟಲ್ಜಿ 6.5 ವರ್ಷ, ಅವ್ರು 14 ತಿದ್ದುಪಡಿ. 15-16 ವರ್ಷಗಳ ಕಾಲ ಇದ್ದಂತ ಇಂದಿರಾ ಗಾಂಧಿ 32ಕ್ಕೂ ಹೆಚ್ಚು ತಿದ್ದುಪಡಿ. ನರೇಂದ್ರ ಮೋದಿ ಎಷ್ಟು ಮಾಡಿದ್ದಾರೆ ಅಂದ್ರೆ ಗಾಬರಿ ಆಗ್ತೀರಾ ನೀವು? ಇದುವರೆಗೂ ನರೇಂದ್ರ ಮೋದಿ 8 ತಿದ್ದುಪಡಿಗಳನ್ನು ಮಾತ್ರ ಮಾಡಿದ್ದಾರೆ. ಅದರಲ್ಲಿ ಒಂದು ತಿದ್ದುಪಡಿ ಯಾವುದು ಗೊತ್ತಾ? ಈ ಮೀಸಲಾತಿಯನ್ನ ಇನ್ನೂ 10 ವರ್ಷಗಳ ಕಾಲ ಮುಂದುವರಿಸಬೇಕು ಅನ್ನೋದು ಕೂಡ ಒಂದು ತಿದ್ದುಪಡಿ ಸೇರಿದ್ರೆ ನರೇಂದ್ರ ಮೋದಿ ಅವರು 8 ತಿದ್ದುಪಡಿಗಳನ್ನ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಹೇಳಿದ್ದೇನೆ ಎಲೆಕ್ಷನ್ ಟೈಮ್ ನಲ್ಲಿ, ನರೇಂದ್ರ ಮೋದಿ ಬಂದ್ಬಿಟ್ರೆ ಸಂವಿಧಾನ ಬದಲಾಯಿಸ್ತಾರೆ, ಅವ್ರು ತಿದ್ದುಪಡಿನೂ ಮಾಡ್ಲಿಲ್ಲಲ್ಲ. ಇಂದಿರಾ ಗಾಂಧಿ 32 ತಿದ್ದುಪಡಿ ಮಾಡಿದ್ರಲ್ಲ. ಆದ್ರೆ ನಮ್ಗೆ ಯಾರಿಗೂ ಮಾಹಿತಿಯೇ ಇಲ್ಲ
ಇಲ್ಲದೆ ಹೋಗಿದ್ದರಿಂದ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಇಡೀ ಸಂವಿಧಾನದ ತಿದ್ದುಪಡಿಯಲ್ಲಿ ನನಗಿರುವಂತ ಆಕ್ಷೇಪ ಯಾವುದು ಅಂತ ನಾನು ಹೇಳ್ತೀನಿ. ನಾನು ಇದನ್ನ ಸಂವಿಧಾನದ ಮಾನಾಪಹರಣ ಮತ್ತು ಬಾಬಾ ಸಾಹೇಬರ ಅವಮಾನ ಅಂತ ಕರೆಯಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಗೊತ್ತೇನೆ? ಇಡೀ ಸಂವಿಧಾನದ ಮೂಲ ಆಶಯ ಎಲ್ಲಿದೆ ಅಂತ ಕೇಳಿದ್ರೆ ಪ್ರಿಯಾಂಬಲ್ ನಲ್ಲಿದೆ. ಪ್ರಿಯಾಂಬಲ್ ಅಂದ್ರೆ ಪೀಠಿಕೆ ಅಂತ ನಾವು ಕರಿತೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ನಮ್ಮ ಶಾಲಾ ಮಕ್ಕಳನ್ನು ಕೂರಿಸಿಕೊಂಡು ಎಲ್ಲರೂ ಪೀಠಿಕೆ ಓದಿ ಎಂದ್ರು. ನಮ್ಮ ಮೇಷ್ಟ್ರುಗಳು ಪೀಠಿಕೆ ಓದಿಸಿದ್ರು. ಆದ್ರೆ ಯಾರೂ ಪ್ರಶ್ನೆ ಮಾಡಲಿಲ್ಲ, ಇದು ಒರಿಜಿನಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೀಠಿಕೆನೋ ಅಥವಾ ಇಂದಿರಾ ಗಾಂಧಿ ತಿದ್ದಿರುವ ಪೀಠಿಕೆನೋ ಅಂತ ಯಾರು ಕೇಳಲೇ ಇಲ್ಲ. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 10ನೇ ಡಿಜಿ ಇಮೇಜ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದಲ್ಲಿ ಕಲಬುರಗಿಯ ಹಿರಿಯ ಛಾಯಾಗ್ರಾಹಕರಿಗೆ ಛಾಯಾ ಸಾಧಕ ಮತ್ತು ಕಿರಿಯ ಛಾಯಾಗ್ರಾಹಕರಿಗೆ ಛಾಯಾಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 10ನೇ ಡಿಜಿ ಇಮೇಜ್ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹಿರಿಯ ಛಾಯಾಗ್ರಾಹಕರಾದ ನಾಗೇಂದ್ರ ಹೆಚ್ ಅವರಿಗೆ ಛಾಯಾ ಸಾಧಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಛಾಯಾಗ್ರಾಹಕರ ಸಂಘಟನೆಯಲ್ಲಿ ತೊಡಗಿಸಿ ಎಲ್ಲಾ ಛಾಯಾಗ್ರಾಹಕರನ್ನು ಒಗ್ಗೂಡಿಸುತ್ತಿರುವ ಆಕ್ಟಿವ್ ಛಾಯಾಗ್ರಾಹಕರಾದ ಅನಿಲ್ ಕುಮಾರ್ ಗಣೇಶ್ಕರ್ ಅವರಿಗೆ ಛಾಯಾಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಆಳಂದ ತಾಲೂಕಿನ ಪ್ರಕಾಶ್ ಜಂಗಲೆ, ಚಿತ್ತಾಪುರ ತಾಲೂಕಿನ ಮೋಹನ ಬಾಬು, ಚಿಂಚೋಳಿ ತಾಲೂಕಿನ ಸಾಯಿಬಣ್ಣ, ಕಾಳಗಿ ತಾಲೂಕಿನ ಶರಣಬಸಪ್ಪ ಹೂಗಾರ್, ಶಹಾಬಾದ್ ತಾಲೂಕಿನ ಸಾಯಿಬಣ್ಣ, ಜೇವರ್ಗಿ ತಾಲೂಕಿನ ಶಾಂತವೀರ್ ಇವರಿಗೂ ಕೂಡ ಛಾಯಾಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಬಸವರಾಜ್ ಸಿ ತೋಟದ್ ಅವರ ಅಧ್ಯಕ್ಷತೆಯಲ್ಲಿ ಈ ಪ್ರಶಸ್ತಿಗಳನ್ನು ರಾಜ್ಯಾಧ್ಯಕ್ಷರು ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸುಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕೆಪಿಎ ಸದಸ್ಯರಾದ ಮಹಾದೇವ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ಹಿರಿಯ ಛಾಯಾಗ್ರಾಹಕರಾದ ಶೇಖರ್ ಬ್ಯಾಕೋಡ್, ರಾಘವೇಂದ್ರ ಭುರ್ಲಿ, ಮಲ್ಲಿನಾಥ್ ಚನ್ನಪ್ಪಗೋಳ್, ಗಂಗಾರಾಮ್ ರಾಠೋಡ್, ಪ್ರಕಾಶ್ ಶೇರ್ಖಾನೆ, ಮಲ್ಲಪ್ಪ ದೊಡ್ಡಿ, ರಾಜಶೇಖರ್ ಗಣೇಶ್ಕರ್, ರಾಹುಲ್, ಮಹೇಶ್ ದೇವಣಿ, ವಸಂತ್ ಪವಾರ್ ಸೇರಿದಂತೆ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಮ್ಯೂಸಿಕ್ ಗೋಲ್ಡನ್ ಫ್ರೆಂಡ್ಸ್ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಗಾನಗಾರುಡಿಗ ಪಿ.ಬಿ. ಶ್ರೀನಿವಾಸ್ ರವರ 96ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಗಾನಗಾರುಡಿಗ ಪಿ.ಬಿ. ಶ್ರೀನಿವಾಸ್ ರವರು ನಮ್ಮಿಂದ ಮರೆಯಾದರು. ಅವರು ಹಾಡಿದ ಸಾವಿರಾರು ಹಾಡುಗಳ ಮೂಲಕ ಇವತ್ತಿಗೂ ಎಲ್ಲರ ಮನದಲ್ಲಿ ಜೀವಂತವಾಗಿದ್ದಾರೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಮ್ಯೂಸಿಕ್ ಗೋಲ್ಡನ್ ಫ್ರೆಂಡ್ಸ್ ಏರ್ಪಡಿಸಿದ್ದ ಗಾಯಕ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ರವರ 96ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಅವರು, ಪಿ.ಬಿ. ಶ್ರೀನಿವಾಸ್ ರವರ ಗಾಯನ ಎಂದೆಂದಿಗೂ ಶಾಶ್ವತ. ವಿಶೇಷವಾಗಿ ಮಧುರ ಗೀತೆಗಳಿಗೆ ಧ್ವನಿಯಾಗಿದ್ದ ಅವರು ಹಾಡಿದ ಸಾವಿರಾರು ಹಾಡುಗಳು ಕೇಳುಗರ ಮನಸ್ಸಿಗೆ ಇವತ್ತಿಗೂ ತಟ್ಟುತ್ತವೆ ಎಂದು ಪಿ.ಬಿ.ಎಸ್ ರವರ ಗುಣಗಾನ ಮಾಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯ ನಂತರ ಪಿ.ಬಿ. ಶ್ರೀನಿವಾಸ್ ರವರು ಹಾಡಿದ ಗೀತೆಗಳನ್ನು ಹಾಡಲಾಯಿತು. ರಂಗವಿಠಲ, ಒಲವೇ ಜೀವನ ಸಾಕ್ಷಾತ್ಕಾರ, ನೀ ಬಂದು ನಿಂತಾಗ, ಉತ್ತರ ಧ್ರುವದಿಂದ ಹಾಗೂ ರವಿವರ್ಮನ ಹಾಡುಗಳು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹಿಸಿದ ಹಿರಿಯ ಕಲಾವಿದರಾದ ಎಂಜಿ ಘನಾತೆ, ವಾಲ್ಮೀಕ ಕಾಂಬಳೆ ಹಾಗೂ ಚಾನ್ ಜಾಕ್ಸನ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಕಿರಣ್ ಪಾಟೀಲ್, ಬಲವಂತ್ ಉದನೂರ್, ಮಧು ಠಾಕೂರ್, ರಾಜು ಕೋಬಾಳ್, ಮಹಾದೇವ್ ಕಟ್ಟಿ ಸಂಗಾವಿ, ರವಿ ಹಾವನೂರ್, ವಿಜಯ್ ಕುಲಕರ್ಣಿ, ಆನಂದ್ ಆಲ್ಮೇಲ್ಕರ್ ಹಾಗೂ ಉಮೇಶ್ ಸೇರಿದಂತೆ ಅನೇಕ ಕಲಾವಿದರು ಪಿಬಿಎಸ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕಸಾಪ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದರು. ಕಲಾವಿದರಾದ ಮಧು ಮಲ್ಲಾಬಾದಿ, ಗೋಪಿ ಕುಲಕರ್ಣಿ, ಮಹಂತಗೌಡ ಜೇವರ್ಗಿ, ಚಂದ್ರಶೇಖರ ರೆಡ್ಡಿ, ವಿಠಲ್ ಮೇತ್ರೆ, ಸತೀಶ್ ಪಾಟೀಲ್, ಲಕ್ಷ್ಮೀಕಾಂತ್ ಸೀತನೂರ್, ನರಸಿಂಹಾಚಾರಿ ಮುಪ್ಪನೋರ್, ಲಕ್ಷ್ಮೀ ಕುಲಕರ್ಣಿ, ಜಾನಕಿ ಜಾಧವ್ ಗಾನಮಂಜರಿ ನಡೆಸಿಕೊಟ್ಟರು.
ಚೆಲುವಿನ ಬಾರೇ ಬಾರೇ ಒಲವಿನ ಚಿಲುಮೆಯ ಬಾರೇ ಬಾರೇ ಚಂದದ ಚೆಲುವಿನ ಬಾರೇ ಬಾರೇ ಒಲವಿನ ಚಿಲುಮೆಯ ಅವರಿಗೆ ನಾನು ಶುಭಾಶಯವನ್ನು ಕೋರುತ್ತೇನೆ. ಅದರಲ್ಲಿ ಬಹಳಷ್ಟು ಹಾಡುಗಳು ಪಿ ವಿ ಶ್ರೀನಿವಾಸರವರು ಹಾಡಿದ್ದೇವೆ. ಅವ್ರಿಗೆ ನಾವು ಕಂಪೇರ್ ಮಾಡ್ತಿದ್ದೇವೆ ಅವರಿಗೆ. ಆ ಕಾಲದಲ್ಲಿ ಇವರು 30 ಪಾರ್ಟಿ ಇರ್ತಾರೆ. ಪಿ ವಿ ಶ್ರೀನಿವಾಸ್ ಹಾಡೋದಂದ್ರೆ ಅತಿ ಅಂಗದ ತುಂಬ ವಿಶೇಷ ಅಂತ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂದರೆ ಸೇಫ್ ಕಿಶೋರ್ ಟೈಮ್ ಹಾಡ್ತಾ ಇರ್ತಾರೆ. ಆ ಟೈಮಿಗೆ ನಾವು ಕಂಪೇರ್ ಮಾಡ್ತಿದ್ದೀವಿ. ಅದರ ಹಾಡುಗಳು ಭಾಳ ಉತ್ತಮವಾಗಿ ಹಾಡಿದ್ದಾರೆ. ಅದರಲ್ಲಿ ನನಗಂತೂ ಬಹಳ ಇಷ್ಟ ಆದಂಥ ಒಂದು 3-4 ಹಾಡುಗಳು ಪಿ ವಿ ಶ್ರೀನಿವಾಸ್ ಅವರು. ಒಂದಂತೂ ಈಗ ಹಾಡಿದ್ದಾರೆ, ಇನ್ನೊಂದು ನಿಂತಾಳೆ. ಎರಡನೇ ಹಾಡ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಹಾಡದೆ ಯಾರ ಟ್ರೈ ಮಾಡಿ ಹಾಡಬೇಕು ಅದೊಂದು. ಮತ್ತೊಂದು ನಾನು ನಮ್ಮ ಸಿಗರಿದ್ದಾರೆ ಸ್ಫೂರ್ತಿ ಅಂತ ಭಾಳಷ್ಟು ಕಾರ್ಯಕ್ರಮದಲ್ಲಿ ಹಾಡಿದ್ದೇವೆ. ಒಂದು ಹಾಡ ಶ್ರೀಮಂತರಾದರೂ ಕನ್ನಡ ನಾಡಲ್ಲಿ ಬೆಳೆಯುವುದು ಭಿಕ್ಷುಕರಾದರು ತುಂಬ ಮ್ಯೂಸಿಕ್ ಗೋಲ್ಡನ್ ಫ್ರೆಂಡ್ಸ್ ಅಂತ ಹೇಳಿ ಈಗ ತಾನೇ ಗೋಪಾಲರಾವ್ ಹೇಳಿದ್ರು. ಶ್ರೀನಿವಾಸ್ ಬಗ್ಗೆ ಪಿ ಬಿ ಶ್ರೀನಿವಾಸ್ ಬಗ್ಗೆ ನಾ ಏನು ಹೇಳಿ ಎಲ್ಲರೂ ಆಲ್ರೆಡಿ ಗೋಪಾಲರಾವ್ ಹೇಳಿದ್ದಾರೆ. ಆಮೇಲೆ ತಾವೆಲ್ಲ ಹಾಡ ತಮ್ಮ ಕಲೆ ಪ್ರತಿಭೆ ಪ್ರಕಟಿಸಿ ಬಂದಿರಿ. ನಾನು ಮಾತಾಡೋಕ್ಕೆ ಬೇಡ ಮಾಡೋದಿಲ್ಲ, ಒಂದು 2 ನಿಮಿಷ ಮಾತಾಡ್ತೀನಿ ಈ ಸಂದರ್ಭದಲ್ಲಿ. ಸೊ ಈ ರೀತಿಯಿಂದ ಈ ಫ್ರೆಂಡ್ಸ್ ಏನು ಮಾಡ್ಕೊಂಡಿರೋ ಒಳ್ಳೆಯದು. ಯಾಕೆ ಕಲಾವಿದನ ಹೊಸ ಕಲಾವಿದನಿಗೆ ಆಲ್ರೆಡಿ ಅದ ಹೊಸ ಕಲಾವಿದರನ್ನ ಬೆಳೆಯಲಿಕ್ಕೆ ಇದೊಂದು ವೇದಿಕೆ ಮಾಡೋದ ಮುಖಾಂತರ ತಾವು ಇನ್ನೂ ಕಲಬುರಗಿಯಲ್ಲಿ ಕಲೆ ಹೆಚ್ಚಿಸ್ಬೇಕಂತ ಮಾಡಿರಿ. ಬಹಳ ಮೊದಲಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಆಮೇಲೆ ಇನ್ನೊಂದೇನಂದ್ರೆ ನಮ್ಮಲ್ಲಿ ಕಲಾವಿದರಿಗೆ ಸ್ವಲ್ಪ ನೀನು ನಾನು ದೊಡ್ಡ ಕಲಾವಿದ ಸಣ್ಣ ಕಲಾವಿದ ಅಂತ ಒಂದು ಸಹಜ ಇರ್ತದ. ಅದನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ಥರದ ಕಾರ್ಯಕ್ರಮ ಮಾಡಿದಾಗ ಇನ್ನೂ ನಮ್ಮ ಕಲೆ ಹೆಚ್ಚು ಬೆಳೆಯಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಹೆಚ್ಚಿನ ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಲಾವಿದರು ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಒಬ್ಬ ಒಂದೇ ಸರಿ ಹೇಳಿ ಬೆಳಂಗಿಲ್ಲ. ಒಂದ್ಸರಿ ಕಲ್ಕೋತ್ ಹೋದಾಗೆ ಒಂದು ದೊಡ್ಡ ಕಲಾವಿದಲ್ಲಿ ಆಗಕ್ಕೆ ಸಾಧ್ಯ ಅದ. ಸೊ ಹಾಗಾಗಿ ಈಗಾಗಲೇ ನಮ್ಮ ಹಿರಿಯರ ಇದ್ದಾರಲ್ಲ ಎಲ್ಲರೂ ಅವರೆಲ್ಲ ಇಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಬಹಳ ಕಷ್ಟಪಟ್ಟು ಘನತೆ. ಸೊ ಘನತೆ ಅವರು ಈಗ ನಾನು ಸುಮಾರು 45 ವರ್ಷದಿಂದ ನೋಡ್ತೀನಿ ಅಂದ್ರೆ ಆ ರೀತಿಯಿಂದ. ಸೊ ನಾವು ಯಾವಾಗಲೂ ನೋಡಿ ನನಗೆ ಭಾಳ ಖುಷಿ ಆಯಿತು. ಆ ಸೀನಿಯರ್ ಆದರೂ ಸರಳಾಗಿ ಬಂದಾರ. ಸೊ ಹಿರಿಯರಾಗಲಿ ಈ ರೀತಿಯಿಂದ ಎಲ್ಲರೂ ಒಬ್ರಿಗೊಬ್ರು ಸಹಕಾರ. ವಾಲ್ಮೀಕಿಯವರಾಗಲಿ ಎಲ್ಲರೂ ಅದೇ ಹೇಳಿದಾರೆ ಒಟ್ಟಾಗಿ ಹೆಸರೇನು ಹೇಳಿ. ಸೊ ಈ ರೀತಿಯಿಂದ ಹಿರಿಯರು ಈ ರೀತಿಯಿಂದ ಈ ಸಣ್ಣ ಕಲಾವಿದ ಬೆಳೆಯ ಕಲಾವಿದರಿಗೆ ಎಲ್ಲರೂ ಸಹಾಯ ಮಾಡಿದಾಗ ಅಥವಾ ಬಂದು ಪ್ರೋತ್ಸಾಹ ಮಾಡಿದಾಗೆ ಅವ್ರಿಗೆ ಬೆಳಿಲಿಕ್ಕೆ ಸಾಧ್ಯ ಅದ. ಆಮೇಲೆ ಈಗ ಪಿ ವಿ ಶ್ರೀನಿವಾಸ್ ಈಗ ಇಲ್ಲ ಅಂತಲ್ಲ, ಅವ್ರು ಯಾವಾಗಲೂ ಜೀವಂತ ಇದ್ದಂಗೆ ನೋಡ್ರಿ. ಮನುಷ್ಯ ಹುಟ್ಟು ಸಾವು ಎರಡು ನಿಶ್ಚಿತ ಇರ್ತದ. ಆದ್ರೆ ನಾವು ಬಂದು ಹೋದಾಗ ನನ್ನ ಗಳಿಯಲ್ಲಿ ಅವ್ರ ಹಾಡುಗಳು ನೋಡಿ ಅವ್ರು ಜೀವಂತ ಇದ್ದಂಗೆ ಏನಿ ಟೈಮ್. ಸೊ ಆ ರೀತಿಯಿಂದ ನಾವು ಜೀವನದಾಗ ಏನಾರ ಸಾಧಿಸೋದಾಗ ಮಾತ್ರ ನಾವು ನಿರಂತರವಾಗಿ ಇರ್ಲಿಕ್ಕೆ ಸಾಧ್ಯ ಅದ. ಅವ್ರು ನೋಡ್ರಿ ಅವ್ರು ಬಿಟ್ಟು ಹೋದಂಥ ಹಾಡುಗಳು ಎಲ್ಲರೂ ಸಣ್ಣ ಕಲಾವಿದರು ಇರಲಿ ಇರದೇ ಇರಲಿ ಎಲ್ಲರೂ ನಾವು ಹಾಡು ಕಸಿಂದ ಸಂಭ್ರಮಿಸ್ತೇವೆ. ಅವ್ರು ಸದಾ ಅವರು ಇದೇ ರೀತಿಯಿಂದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆಸಿ ಗೌರವಿಸೋಕ್ಕಾಗಿ ಧನ್ಯವಾದಗಳು. ಭವಾನಿ ಸಿಂಗ್ ಅಂದ್ರೆ ನಮಗೆ ಗುಲ್ಬರ್ಗಕ್ಕೆ ಚಾನೆಲ್. ಯಾಕಂದ್ರೆ ಎಲ್ಲೇ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ನಾವು ಕರೆದ ತಕ್ಷಣ ಹಾ ಭಯ ಆಜಾತು ಭಯ ಅಂತ ಹೇಳಿ ಇದು ಮಾಡಿದ್ದಾರೆ. ಅವ್ರಿಗೋಸ್ಕರ ಸ್ವಲ್ಪ ಜೋರಾದ ಚಪ್ಪಾಳೆ. ಯಾಕಂದ್ರೆ ತಾವು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀರಾ. ಸರ್ನ ಕರ್ಕೊಂಡ್ರೆ ಅವರು ಮೀಡಿಯಾ ವತಿಯಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಯಾವಾಗಲೂ ನಮ್ಮನ್ನ ಕೇಳ್ಕೊಳ್ತಾನೆ ಇರ್ತಾರೆ, ಸರ್ ಭಯ್ಯ ಕಬ್ ಕರ್ರೆ ಕ್ಯಾ ತೋ ಕರ್ರೆ ಕ್ಯಾ ನಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜೋರಾದ ಚಪ್ಪಾಳೆ. ಶ್ರೇಷ್ಠ ಸಂಗೀತ ಕಲಾವಿದರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಪಿ ವಿ ಶ್ರೀನಿವಾಸರವರ ಹುಟ್ಟುಹಬ್ಬದ ಅಂಗವಾಗಿ ಬಹಳ ವಿಶೇಷ ರೀತಿಯೊಳಗೆ ಅವ್ರ ಹಾಡುಗಳನ್ನು ಮತ್ತೆ ನೆನಪಿಸಿಕೊಡುವ ನಿಟ್ಟಿನೊಳಗೆ ಅವರನ್ನ ಶಾಶ್ವತವಾಗಿ ಜೀವಂತವಾಗಿರ್ತಕ್ಕಂಥ ಕೆಲಸ ಇವತ್ತು ಕಲಬುರಗಿ ಒಳಗೆ ಇವತ್ತು ಮ್ಯೂಸಿಕ್ ಗೋಲ್ಡನ್ ಫ್ರೆಂಡ್ಸ್
ಬಹಳ ಅದ್ಭುತವಾದ ಕೆಲಸವನ್ನ ಇವತ್ತು ಕನ್ನಡ ಭವನದ ಅಂಗಣದೊಳಗೆ ನಡೀತಾ ಇದೆ. ಆ ಎಲ್ಲ ಗೋಲ್ಡನ್ ಫ್ರೆಂಡ್ಸ್ಗೆ ವಿಶೇಷವಾದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಯಾಕಂತಂದ್ರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ಬಹಳ ವಿಶೇಷವಾದ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಾನಲ್ಲ, ಒಂದು ಕ್ಷೇತ್ರವನ್ನ ಈ ನಾಡಿನೊಳಗೆ ಶ್ರೀಮಂತಗೊಳಿಸಿರ್ತಾನಲ್ಲ, ಅಂಥವ್ರನ್ನ ಶಾಶ್ವತವಾಗಿ ನೆನಪಿಡ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಮಾಜದ ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಬಹುಶಃ ಇಂಥ ಅದ್ಭುತವಾದ ಕಾರ್ಯಕ್ರಮಗಳು ಇವತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಡೀತಾವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಹುಶಃ ಇಲ್ಲಿರ್ತಕ್ಕಂಥ ಈ ಸಭಾಂಗಣದೊಳಗೆ ಅನೇಕ ದೊಡ್ಡ ದೊಡ್ಡ ಕಲಾವಿದರಿರ್ಬೋದು, ಉದಯೋನ್ಮುಖ ಕಲಾವಿದರಿರ್ಬೋದು, ಅನೇಕರು ಅಂತ ಕಾರ್ಯಕ್ರಮಗಳನ್ನ ಕಲಬುರಗಿ ಒಳಗೆ ಮಾಡೋದ್ರ ಮೂಲಕ ನಿಜವಾಗ್ಲೂ ಈ ನಾಡಿಗೆ ಮಾದರಿ ಆಗ್ತಕ್ಕಂಥ ಕೆಲಸ ಈ ಕಲಬುರಗಿ ಒಳಗೆ ನಿರಂತರವಾಗಿ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ ನವೆಂಬರ್ ತಿಂಗಳಿನಲ್ಲಿ ವಿಜೃಂಭಣೆಯಿಂದ ನಡೆಯಲಿರುವ 69ನೆಯ ಕರ್ನಾಟಕ ರಾಜ್ಯೋತ್ಸವದ ಕನ್ನಡದ ಹಬ್ಬ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಡಾಕ್ಟರ್ ಸುರೇಶ್ ಎಲ್ ಶರ್ಮಾರವರಿಗೆ ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ ಇಂದು ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಸಂಘಟನಾ ವೇದಿಕೆಯ ವತಿಯಿಂದ 69ನೆಯ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಹಬ್ಬ ನವೆಂಬರ್ ತಿಂಗಳಿನಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, 69ನೆಯ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅವರಿಗೆ ವಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಗುರುರಾಜ್ ಸಿ ಬಂಡಿ, ಈಶ್ವರ್ ಹೆಗ್ಗಾ, ಸಿದ್ದು ಖೇಣಿ, ಸಾಗರ್ ಬಾವಿ, ಅನಿಲ್ ಬಂಡಿ, ಪ್ರದೀಪ್ ಓಂಕಾರ್, ಸಚಿನ್ ಕೋರ್ವಾರ್, ಸಚಿನ್ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡದ ಹಬ್ಬ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮಗಳನ್ನು ಶ್ರೀ ಗುರು ಬಂಡಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಂಘಟನಾ ವೇದಿಕೆ ಹಾಗೂ ಚಲನಚಿತ್ರ ನಿರ್ಮಾಪಕರು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಎಲ್ಲ ಜನರು ಬಂದು ಯಶಸ್ವಿಗೊಳಿಸಬೇಕಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಸಂಗೀತ ರಸಮಂಜರಿ ಕಾರ್ಯಕ್ರಮ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಒಂದು ಕಲ್ಯಾಣ ಕರ್ನಾಟಕ ಇತಿಹಾಸದಲ್ಲೇ ಒಂದು ಮೊದಲನೇ ಬಾರಿಗೆ ಬೃಹತ್ ಪ್ರಮಾಣದ ಒಂದು ಮೆರವಣಿಗೆ ಕಾರ್ಯಕ್ರಮ ನಗರದ ತಿಮ್ಮಾಪುರಿ ಸರ್ಕಲಿಂದ ಜಗತ್ ವೃತ್ತದವರೆಗೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಒಂದು ವಿಶಿಷ್ಟವಾಗಿ ಒಂದು ಬೇರೆ ಥರನೇ ಮಾಡಬೇಕಂತ ಅಂದ್ಕೊಂಡಿದ್ವಿ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಮೀಡಿಯಾದವ್ರದ್ದಾಗಿರ್ಬೋದು, ಜನರಾಗಿರ್ಬೋದು ಮುಂಚೆಯಿಂದನೂ ಇರುತ್ತೆ. ಈ ಸಲ ಸ್ಪೆಷಲಿ ಅಂತಂದರೆ ಒಂದು ಫಂಕ್ಷನ್ ಆಫ್ ಅಟ್ರಾಕ್ಷನ್ ಅಂಥೇಳಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂದರೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ಶ್ರೀಯುತರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಶರ್ಮಾ ಅವರಿಗೆ ನೇಮಕ ಮಾಡಿರ್ತೀವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ಕಾರ್ಯಕ್ರಮಕ್ಕೂ ಬೆನ್ನೆಲುಬಾಗಿ ನಮ್ಮ ಕಾರ್ಯಕ್ರಮ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಕಲಾವಿದರನ್ನು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ ಒಂದು ಕಾರಣದಿಂದ ನಮ್ಗೆ ಈ ಒಂದು ಕಾರ್ಯಕ್ರಮ 69ನೇ ಕರ್ನಾಟಕ ರಾಜ್ಯೋತ್ಸವದ ಒಂದು ಅಧ್ಯಕ್ಷರನ್ನಾಗಿ ಸರ್ಗೆ ಆಯ್ಕೆ ಮಾಡಿದ್ದೇವೆ. ಇದೆಲ್ಲ ಖುಷಿಯ ವಿಷಯ. ನಮ್ಮ ತಾಲೂಕಾದಾಗಿರ್ಬೋದು, ಜಿಲ್ಲಾದಾಗಿರ್ಬೋದು, ರಾಜ್ಯದಾಗಿರ್ಬೋದು ಎಲ್ಲರೂ ಕುಂತು ಯೋಚನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಫಿಕ್ಸ್ ಮಾಡಿಕೊಂಡು ಸರ್ನ ಆಯ್ಕೆ ಮಾಡಿದ್ದೀವಿ. ನಮಗೆಲ್ಲ ಖುಷಿ ಆಗ್ತಿದೆ. ಸರ್ ಈ ಕಾರ್ಯಕ್ರಮಕ್ಕೆ ನಮ್ಗೆ ಅಧ್ಯಕ್ಷರನ್ನಾಗಿ ಇನ್ನೊಂದು ಹುರುಪು ಬಂದದ. ಈ ಕಾರ್ಯಕ್ರಮ ಕನ್ನಡ ಮಾತೆಯ ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂಥೇಳಿ. ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ಪೌರ ಕಾರ್ಮಿಕರ ನೇರ ನೇಮಕಾತಿ ಮತ್ತು ನೇರ ಪಾವತಿ ಆದೇಶ ಕೊಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ 2021ನೇ ಸಾಲಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಆಯ್ಕೆಯಾದ ಪೌರ ಕಾರ್ಮಿಕರ ಮತ್ತು ನೇರ ಪಾವತಿ ಹಾಗೂ ನೇರ ನೇಮಕಾತಿ ಆದೇಶ ಕೊಡುವಂತೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಶರಣು ಆತನೂರು, ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಚಕ್ರ, ಖಜಾಂಚಿಗಳಾದ ಪ್ರಮೋದ ದೇವಳಗುಡ್ಡ, ಸದಸ್ಯರುಗಳಾದ ಬಂದೆ ನವಾಜ್, ಅವಿನಾಶ್ ಕಪನೂರ್, ಆನಂದ ಸೂರ್ಯವಂಶಿ, ಲೋಕೇಶ್ ದೊಡ್ಡಮನಿ, ವೆಂಕಟರೆಡ್ಡಿ, ಸದಾನಂದ ಮೇತ್ರೆ, ಮಶಾಕ್ ಅಲಿ, ಶರಣಗೌಡ ಪಾಟೀಲ್, ಅರುಣ್ ಕೋಟೆ, ರವಿ ಶಿಂದೆ, ಶರಣಪ್ಪ ಇಟಗಿ, ಅನಿಲ್ ಕುಮಾರ್ ಚಾಂಬಾಳ್ಕರ್, ಮುಕರಂ ಜಾನ್, ಹೇಮಂತ್, ಭೀಮ್ ಕುಮಾರ್, ಮಹೇಶ್ ಠಾಕೂರ್, ಎಂಡಿ ಗೌಸ್, ಮಹೇಶ್ ಗಾಜಿಪುರ್, ಪ್ರಸನ್ನ, ಶಿವಕುಮಾರ್ ಕಪನೂರ್, ವಿಶ್ವ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ದಿನಾಚರಣೆ ಇದೆ. ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅನಿವಾರ್ಯವಾಗಿ ನಾವು
ಕರಾಳ ದಿನವನ್ನಾಗಿ ಆಚರಿಸ್ತೀವಿ ಅಂತ ತಪ್ಪಿಲ್ಲ. ನಾವೆಲ್ಲರೂ ಸಾಮೂಹಿಕವಾಗಿ ಈ ಪೌರಕಾರ್ಮಿಕರ ದಿನಾಚರಣೆಗೆ ಬಹಿಷ್ಕಾರವನ್ನು ಹಾಕ್ತಾಯಿದ್ದೀವಿ. ಕಾರಣ ಅಷ್ಟೇ, ಕಳೆದ 5-6 ವರ್ಷಗಳಿಂದ ಪೌರಕಾರ್ಮಿಕರು ಪಡುತ್ತಿರುವ ಹಿಂಸೆ, ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಭಾಳಷ್ಟಿದೆ. ನಮಗೆ ಸಿಗಬೇಕಾಗಿರುವಂಥ ನ್ಯಾಯಯುತವಾದಂಥ ಹಕ್ಕನ್ನು, ನ್ಯಾಯಬದ್ಧವಾದಂಥ ಹಕ್ಕನ್ನು ನಮ್ಮ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಇವತ್ತು ಸರ್ಕಾರ ರಾಜ್ಯದ 30 ಜಿಲ್ಲೆಗಳಲ್ಲಿಯೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆ ಪದ್ಧತಿ ಜೀವಂತ ಇದೆ. ಅದು ಯಾಕಿದೆ ಅಂತ ಅವರಿಗೆ ಗೊತ್ತಾಗಬೇಕು. ಈಗಾಗಲೇ ಯಾವುದೋ ಒಂದು ಸಣ್ಣ ಕಾರಣವನ್ನು ಹೇಳಿ ಇವತ್ತು ಸಾವಿರಾರು ಜನ ಪೌರಕಾರ್ಮಿಕರ ಕುಟುಂಬವನ್ನು ಹಾಳು ಮಾಡ್ತಾಯಿದ್ದಾರೆ. ನಾಳೆ ಕೊಡ್ತೀವಿ ಆದೇಶ ಅಂಥೇಳಿ ನಮ್ಮೆಲ್ಲರ ಬಾಳನ್ನು ಹಾಳು ಮಾಡುವಂಥ ಈ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ಧಿಕ್ಕಾರ ಬಂದಿದ್ದೀವಿ. ಈಗಾದರೂ ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಆಯುಕ್ತರಲ್ಲಿ ಕೈ ಮುಗಿದು ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ. ನಮ್ಮದೇನು ದೊಡ್ಡ ಸಮಸ್ಯೆ ಅಲ್ಲ, ನಮ್ಮದೇನೋ ರಾಜ್ಯ ಮಟ್ಟದ ಸಮಸ್ಯೆ ಅಲ್ಲ, ರಾಷ್ಟ್ರ ಮಟ್ಟದ ಸಮಸ್ಯೆ ಅಲ್ಲ. ದಯವಿಟ್ಟು ಒಂದು ಸಲ ಬಂದು ಮಾನ್ಯ ಉಸ್ತುವಾರಿ ಸಚಿವರು ಪ್ರಿಯಾಂಕ ಸಾಹೇಬರು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಪೌರ ಕಾರ್ಮಿಕರು, ಸಫಾಯಿ ಕರ್ಮಚಾರಿಗಳು, ಲೋಡರ್ಸ್ಗಳು, ಒಟ್ಟಾರೆ ಸಫಾಯಿ ಕರ್ಮಚಾರಿಗಳ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಇವರು ಎಲ್ಲರಿಗೂ ಕೂಡ ಈ ಸಮಾಜವನ್ನು ಕಟ್ಟಕಡೆಯ ಕೆಲಸವನ್ನು ಮಾಡ್ತಕ್ಕಂಥ ಈ ಒಂದು ಸಮಾಜಕ್ಕೆ ನಾವು ನ್ಯಾಯ ಕೊಡಬೇಕು ಅಂತೇಳಿ ಹೇಳ್ತೀವಿ. ಆದರೆ ನಾವು ನಿಜವಾಗಿ ಜಾತ್ಯತೀತ ವ್ಯಕ್ತಿಗಳಂದ್ರೆ ನಾವು ಯಾವುದೇ ಜಾತಿ ನೋಡಿ ಕಸ ಎತ್ತಂಗಿಲ್ಲ, ಹೊಲಸು ಎತ್ತಂಗಿಲ್ಲ. ಯಾವುದೇ ಪಕ್ಷದವ್ರ ಮುಖ ನೋಡಿ ನಾವು ಹೊಲಸೆತ್ತಲ್ಲ. ನಾವು ಚರ್ಚ್, ಮಸೀದಿ, ಮಂದಿರ ಎಲ್ಲ ಜಾತ್ರೆ ಎಲ್ಲ ಪ್ರತಿಯೊಂದಕ್ಕೂ ನಾವು ಇದು ಮಾಡ್ತೀವಿ. ಹಾಗಾಗಿ ನಮ್ಮನ್ನು ಕೂಡ ಪೌರ ಕಾರ್ಮಿಕರು ಮನುಷ್ಯರು ಅದಾರ ಅನ್ನೋದು ಸರ್ಕಾರ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ದಯವಿಟ್ಟು ನಮಗೆ ಹೆಚ್ಚಿಗೆ ಮಾತಾಡೋಕ್ಕೆ ತಾಕತ್ತಿಲ್ಲ. ಇಷ್ಟು ದಿವಸ ಹೋರಾಟಗಳು ಮಾಡಿದ್ದು ಸಾಕಾಯಿತು. ನಮ್ಮ ಧ್ವನಿ ಒದರಿ ನಮ್ಮ ಧ್ವನಿ ಕಿತ್ಕೊಂಡಿದ್ದೀರಿ ನೀವು. ಇವತ್ತಿನಿಂದ ನಾವು ಒದರಂಗಿಲ್ಲ. ಒಂದು, ನಮ್ಮೆಲ್ಲರಿಗೂ ಕಲಬುರಗಿ ಪಾಲಿಕೆಯಲ್ಲಿರುವಂಥ ಸಾವಿರಾರು ಪೌರ ಕಾರ್ಮಿಕರಿಗೆ ಅವಕಾಶಗಳಿವೆ, ಅವರಿಗೆ ಆದೇಶ ಕೊಡಿ, ಇಲ್ಲಾಂದ್ರೆ ನಮಗೆಲ್ಲರಿಗೂ ಸಾಯಲಿಕ್ಕೆ ದಯ ಮಾಡಿಕೊಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾಡ್ತೀವಿ. ಆ ಎರಡು ಕೆಲಸ ತಾವು ಮಾಡಬೇಕು. 371 ಮೀಸಲಾತಿಯ ಸ್ಪಷ್ಟೀಕರಣ ಒದಗಿಸುವ ಕುರಿತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿಯವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆ ನಡೆಸಿ 10 ಹಲವು ಯೋಜನೆಗಳನ್ನು ಅನುಮೋದನೆ ನೀಡಿರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗಾಗಿ ನಡೆಯುತ್ತಿರುವ ಪ್ರಕ್ರಿಯೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುವ ರೀತಿಯಲ್ಲಿ ರಾಜ್ಯ ಡೈರೆಕ್ಟರೇಟ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ರವರು 371 ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳನ್ನು ದಿನಾಂಕ 6ನೇ ಜೂನ್ 2020 ಸುತ್ತೋಲೆಯಂತೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಅತ್ಯಂತ ವಿಷಾದನೀಯ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಡಾಕ್ಟರ್ ಮಾಜಿದ್ ದಾಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮಗೆ ಗೊತ್ತಿರುವಂತೆ ಈಗಾಗಲೇ ನಾವು ಕಲಬುರಗಿಯಲ್ಲಿ 17ನೇ ಸೆಪ್ಟೆಂಬರ್ ಐತಿಹಾಸಿಕ ದಿನದಂದು ಸಂಪುಟ ಸಭೆ ಮಾಡೋದಕ್ಕೆ ಸ್ವಾಗತ ಮಾಡಿದ್ದೀವಿ. ಪ್ರತ್ಯೇಕ ಸಚಿವಾಲಯಕ್ಕೂ ಸ್ವಾಗತ ಮಾಡಿದ್ದೀವಿ. ಈ ಒಂದು ಮಧ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಇವರೇನಂದ್ರೆ ಮುಖ್ಯಮಂತ್ರಿ ಮಿಸ್ಗೈಡ್ ಮಾಡ್ತಾರೆ. ಏನಂದ್ರೆ 1/2/23 ಸರ್ಕ್ಯುಲರು KETದಾಗ ಏನದಲ್ಲ ತಿರಸ್ಕಾರ ಆಗ್ಯದ. ಅದಕ್ಕೇನದಲ್ಲ 20 ಸರ್ಕ್ಯುಲರ್ ಪ್ರಕಾರ 6/6/20 ಸರ್ಕ್ಯುಲರ್ ಪ್ರಕಾರ 545 PSI ನೇಮಕಾತಿ ಮಾಡಬೇಕಂತೇಳಿ ಅವರು ಮುಖ್ಯಮಂತ್ರಿಗಳು ಹೋಗ್ತಾರೆ. ಮುಖ್ಯಮಂತ್ರಿಗಳು ಕಾನೂನು ಪ್ರಕಾರವಾಗಿ KET ರದ್ದು ಮಾಡ್ಯದಂದ್ರೆ ಅವ್ರೇನಂದ್ರೆ ಸಹಜ ಒಪ್ಕೊಂಡು ಅನುಮೋದನೆ ಕೊಟ್ಟರು. ಅದು ಕಾಪಿನೂ ತಮಗೆ ಕೊಟ್ಟಿದ್ದೇವೆ ನಾವು. ಅಂದರೆ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ನಮ್ಮ ಬೆಂಗಳೂರದಾಗಿದ್ದಂಥ ಆ ಭಾಗದ್ದು ಅಧಿಕಾರಿಗಳು, ಅವ್ರಿಗೆ ಅದೂ ಗೊತ್ತಿಲ್ಲ. ಏನದಲ್ಲ 8/8/24 KET ಏನದಲ್ಲ ರಿಜೆಕ್ಟ್ ಮಾಡಿದಂಥ ತೀರ್ಪಿಗೆ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟೇ ಕೊಟ್ಟದು 8/8/24. ಅಂದರೆ ಅದರ ಅರ್ಥ 1/2/23 ಸರ್ಕ್ಯುಲರ್ ಜಾರಿಯಲ್ಲಿದೆ.
12/23 ಸರ್ಕ್ಯುಲರ್ ಜಾರಿಯಲ್ಲಿ ಅದ. ಮತ್ತು ಇದೇ ಒಂದು ಸರ್ಕ್ಯುಲರ್ಗೆ ಮುಂದುವರಿಸಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನದಲ್ಲ ಜನವರಿ ತಿಂಗಳಲ್ಲಿ ಒಂದು ಸಭೆ ಮಾಡ್ತಾರೆ ಸಂಪುಟ ಉಪಸಮಿತಿ. ಆ ಸಭೆಯದು ಪ್ರೊಸೀಡಿಂಗ್ ಏನದಲ್ಲ ಫೆಬ್ರವರಿ ತಿಂಗಳದಾಗ ಹೊರಗೆ ಬರ್ತಾವೆ. ಬಂದ ನಂತರ ಈ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆ ಅಭಿಪ್ರಾಯ ಕೇಳಿದ್ರೆ ಇನ್ನೂ ಅಭಿಪ್ರಾಯ ಕೊಡಲಿಲ್ಲ. ಅದಕ್ಕೆ ಯಥಾವತ್ತಾಗಿ 1/2/23 ಸರ್ಕಾರ ಜಾರಿಯಲ್ಲದ. ಅದಕ್ಕೆ 1/2/23 ಪ್ರಕಾರ 545 PSIಗಳಿಗೆ ನೇಮಕಾತಿ ಆದ್ರೆ ಫಸ್ಟ್ ನಮಗೆ ಜನರಲ್ ಲಿಸ್ಟ್ನಾಗ ನಮ್ಮೂರಿಗೆ ಅವಕಾಶ ಸಿಗ್ತದೆ. ಇದರಲ್ಲಿಂದ ಏನು ಲಾಭ ಅಂದ್ರೆ ಎರಡನೇದು ನಮ್ಮ ಮೀಸಲಾತಿ ಮಿಕ್ಕುಳದದು ಮೊದಲನೇದು ಪಟ್ಟಿ ಬರ್ತದೆ. ಎರಡನೇದು ನಮ್ಮ ಹೈದರಾಬಾದ್ ಕರ್ನಾಟಕ ಮೀಸಲಾತಿದು ಬರ್ತದೆ. ಇದರಿಂದ ಏನದಲ್ಲ ನಮಗೆ ಭಾಳಷ್ಟು ಏನದಲ್ಲ ಲಾಭ ಆಗ್ತಾವೆ. 25-30 ಹೆಚ್ಚು ನಮ್ಮ PSIಗಳು ಸೆಲೆಕ್ಷನ್ ಆಗ್ತಾರೆ. ಇದು ತಪ್ಪಿಸ್ಬೇಕು, ಒಂದೊಂದು ಹುದ್ದೆನೂ ಇವ್ರಿಗೆ ಕೊಡಬಾರ್ದು ಅಂತೇಳಿ ಕುತಂತ್ರ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಿಸ್ಗೈಡ್ ಮಾಡಿ ಈ ರೀತಿ ಏನು ಮಾಡಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ, ಬಲವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಇದು ಪದೇ ಪದೇ ಇದೇ ರೀತಿ ನಡೀತದೆ. ಅದಕ್ಕೆ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಮೊನ್ನೆ ದಿವಸ ಹಿಡಿದು ನಿರಂತರವಾಗಿ ಸಂಪರ್ಕದಾಗಿದ್ದೀವಿ. ಶರಣಪ್ರಕಾಶ್ ಅವ್ರಿಗೆ ಸಂಪರ್ಕದಾಗಿದ್ದೀವಿ. ಶರಣಪ್ರಕಾಶ್ ನಾಲೆಜ್ದಾಗೂ ಇಲ್ಲ. ಇದು ನಮ್ಮ ಏನು ಪೊಲೀಸ್ ಇಲಾಖೆಯವರು ಮಾಡಿದ್ರಲ್ಲ, ನಮ್ಮ ರಾಜ್ಯ ಮಟ್ಟದ ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಅವರಿಗೆ ಥ್ರೆಟ್ನಿಂಗ್ ತೊಗೊಂಡು ನೀವೇನದಲ್ಲ ಸಬ್ ಕಮಿಟಿಗೆ ವೈಲೇಷನ್ ಮಾಡಿ ಸಬ್ ಕಮಿಟಿ ರೂಲ್ಸು ಎದುರಿದ್ದಾಗ ನೀವು ಮುಖ್ಯಮಂತ್ರಿಗೆ ಮಿಸ್ಗೈಡ್ ಮಾಡಿ ಈ ರೀತಿ ಮಾಡ್ತೀರ ಅಂದರೆ ಯಾವ ನ್ಯಾಯ ಅದ ಅಂಥೇಳಿ ಥ್ರೆಟ್ನಿಂಗ್ ಕೊಟ್ಟಾಗ ಅವಾಗೇನದಲ್ಲ ಅದು ಸದ್ಯಕ್ಕೆ ತಾತ್ಕಾಲಿಕ ತಡೆ ಹಿಡ್ತದ. ಮತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬರುವ 27ನೇ ತಾರೀಕಿಗೆ ಸಂಪುಟ ಉಪಸಮಿತಿ ಕರೆದಿದ್ದಾರೆ. ಅದಕ್ಕೆ ನಾವು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ವಿನಂತಿ ಮಾಡ್ತೀವಿ ಏನಂದರೆ 1/2/23 ದೋಷ ಭಾಳಷ್ಟು. ಏನಂದರೆ 2 ಅಪ್ಲಿಕೇಶನ್ ಹಾಕಬೇಕು. ಯಾಕೆ 2 ಹಾಕಬೇಕು? SC/ST ಮಾನದಂಡದ ಪ್ರಕಾರ ಒಂದು ಅಪ್ಲಿಕೇಶನ್ ಹಾಕ್ತೀವಿ. ಏನಂದ್ರೆ ಬಡಿಸಿ ಸರ್ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ದಾಗ ಅವ್ರದ್ದು ಮೆರಿಟ್ ಇತ್ತಂದ್ರೆ ಆಟೋಮೆಟಿಕ್ ಜನರಲ್ದಾಗ ಆಗ್ತದೆ. ಮೆರಿಟ್ ಕಮ್ಮಿ ಇತ್ತಂದ್ರೆ ಅವ್ರು ರಿಸರ್ವೇಷನ್ದಾಗ ಆಗ್ತದೆ. 2 ಅಪ್ಲಿಕೇಶನ್ ಕರೆದು 2 ಎಕ್ಸಾಮ್ ಕೊಡೋದು ಇದು ಯಾವ ನ್ಯಾಯ ಅದ? ಅನ್ಸೈಂಟಿಫಿಕ್ ಆಗಿ 10 ವರ್ಷ ಆದ್ರೂ ಈಗ 10 ಸುತ್ತೋಲೆಗಳು ಬಂದು ಗೋವಿಂದ ಕಾರಜೋಳಷ್ಟು ನಮ್ಮ ಭಾಗಕ್ಕೆ ವಿರುದ್ಧವಾದಂಥ ಸುತ್ತೋಲೆ ಯಾರೂ ತೆಗೆದಿಲ್ಲ. ಅದಕ್ಕೆ ನಾವು ಹೋರಾಟ ಮಾಡಿದೆವು. ರಾಮ್ಲು ಅವರು ಸಂಪುಟ ಉಪಸಮಿತಿ ಅಧ್ಯಕ್ಷ ಆದಾಗ ರಾಮ್ಲು ಅವ್ರು ಏನದಲ್ಲ 1/2/23 ಸುತ್ತೋಲೆ ಮಾಡಿ ಅವ್ರು ಏನದಲ್ಲ ಅದ್ರಾಗ ಇದ್ದಂಥ ಭಾಳಷ್ಟು ದೋಷಗಳು ಸರಿಪಡಿಸಿದ್ರು ಆ 1/2/23 ಪ್ರಕಾರ ನಮ್ಗೆ ನ್ಯಾಯ ಸಿಗ್ತದ. ಅದರಲ್ಲಿನೂ ಕೆಲವೇನಪ್ಪ ನ್ಯೂನತೆ ಅವ. ಅದಕ್ಕೆ ಸಂಪುಟ ಉಪಸಮಿತಿ ಅಧ್ಯಕ್ಷರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು ನಾವು ಶರಣಪ್ರಕಾಶ್ ಅವ್ರಿಗೆ ಸ್ವಾಗತ ಸಲ್ಲಿಸ್ತೀವಿ. ನೀವೇನದಲ್ಲ ನಮ್ಮ ಕೂಗಿ ಸ್ಪಂದಿಸಿ ತಡೆ ಹಿಡಿದಿರಿ. ಇದೇ ರೀತಿ ಆಗದಾಗ ನಾವು ಏನು ಮಾಡಬೇಕು? ಇದೇ ರೀತಿ ಮಾಡ್ತಾರೆ ಅವರು ವಿಧಾನಸೌಧ ಕುಂತು ಇದೇ ರೀತಿ ಮಿಸ್ಗೈಡ್ ಮಾಡ್ತಾರೆ. ಈಗ 545 ಪ್ರಶ್ನೆ ಅಲ್ಲ ಇದು PSI ಇದು. ಈಗ ಅಷ್ಟೇನು ಪ್ರೊಫೆಸರ್ ಹಿಡ್ಕೊಂಡು ಬೇರೆ ಬೇರೆ ಇಲಾಖೆದು ಎಲ್ಲನೂ ಏನಪ್ಪ 28,000 ಹುದ್ದೆಗಳು ಇದೇ ರೀತಿ ಅನ್ಯಾಯ ಆಯ್ತಂದ್ರೆ ನಮಗೇನೋ 9,000 ಹುದ್ದೆಗಳು ನಾವು ಕಳ್ಕೊತೀವಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೂ ನಾವು ಎಚ್ಚರಿಕೆ ಕೊಡ್ತೀವಿ. ಇದೇ ರೀತಿ ಒಂದು ವೇಳೆ ಮುಂದುವರೆದ್ರೆ ನಾವು 7 ಜಿಲ್ಲೆದಾಗ ಹೋರಾಟ ಮಾಡಬೇಕಾಯ್ತದ. ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಯ್ತದೆ. ಒಂದು ಕಡೆ ನೀವು ಕ್ಯಾಬಿನೆಟ್ ಮಾಡಿ ನಮಗೆ ಖುಷಿ ಪಡಿಸ್ತೀರಿ, ಮತ್ತೊಂದು ಕಡೆ ಏನದಲ್ಲ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ಅಧಿಕಾರಿ ಹೇಳ್ತಾನೆ ಅಂದ್ರೆ ಹೋಮ್ ಮಿನಿಸ್ಟ್ರಲ್ಲ ಏನಲ್ಲ ಒಬ್ಬ ಅಧಿಕಾರಿ ಹೇಳ್ತಾನೆ ಒಂದು ಮಾತು ಕೇಳ್ತೀರಂದ್ರೆ ಸಂಪುಟ ಉಪಸಮಿತಿದು ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರದು ಸುತ್ತೋಲೆಗೆ ಏನು ಬೆಲೆನೇ ಇಲ್ಲ ಏನು ಸುದ್ದಿ? ಮತ್ತು ಸಂಪುಟ ಉಪಸಮಿತಿ ಯಾಕೆ ಇರಬೇಕು? ಸಂಪುಟ ಉಪಸಮಿತಿ ಇದ್ದಿದ್ದು ಅದಕ್ಕಂತಂದ್ರೆ ಸರ್ಕ್ಯುಲರ್ಗಳು ಮಾಡ್ಲಿಕ್ಕೆ, ಪರಿಷ್ಕರಣೆಗಳು ಮಾಡ್ಲಿಕ್ಕೆ, ಹೊಸ ಏನಪ್ಪ ಅಂದ್ರೆ ರೂಲ್ಸ್ಗಳು ಮಾಡ್ಲಿಕ್ಕೆ ಸಂಪುಟ ಉಪಸಮಿತಿ ಅದ. ಮತ್ತು ಸಂಪುಟ ಉಪಸಮಿತಿ ಒಂದು ತೀರ್ಮಾನಕ್ಕೆ, ಒಂದು ನಿರ್ಣಯಕ್ಕೆ, ಒಂದು ಕಾನೂನಿಗೆ, ಒಂದೇನು ಸುತ್ತೋಲೆಗೆ ಸಂಪೂರ್ಣವಾಗಿ ಗಾಳಿಗೆ ತೂರಿ ನಮ್ಮ ಅಡ್ವೊಕೇಟ್ ಜನರಲ್ ಅವರು ಈ ರೀತಿ ನಮಗೆ ಮೋಸ ಮಾಡ್ತಾರಂತಂದ್ರೆ ಇದು ಭಾಳ ಖಂಡನೀಯ ಅದ. ಮತ್ತು ಈ ರೀತಿಯಾದಂಥ ಪುನರಾವರ್ತನೆಗಳು ಆಗಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರಿಕೆಯಿಂದಿರಬೇಕು. ಯಾಕಂದ್ರೆ ಯಾರೇ ಬರ್ತಾರೆ ಅಧಿಕಾರಿಗಳು ಅಂದ್ರೆ ಈ ರೀತಿ ನಮ್ಮ ಕೊಡ್ಲಿಪೆಟ್ಟು ಹೊಡಂಥ ಕೆಲಸ ಮಾಡ್ತಾರೆ ಅಂದರೆ ಇದಕ್ಕೆ ನಾವು ಸಹನ ಮಾಡಲ್ಲ. ಈಗಾಗಲೇ 7 ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಕಣ್ಣೀರು ಹಾಕ್ತಾಯಿದ್ರು ನಮ್ಮನ್ನು. ಸರ್ ನಮ್ಮ ಭವಿಷ್ಯ ಹಾಳಾಯಿತು, ನಾವು ಜನರಲ್ದಾಗ ಸೆಲೆಕ್ಷನ್ ಆಗ್ತಿದ್ದ, ಜನರಲ್ದಾಗ ನಮ್ಗೆ ಕಟ್ ಆಯಿತು ಅಂದರೆ ಈಗ ಇಲ್ಲಿ 25 ಮಂದಿಲಿ ಕಟ್ ಆಗ್ತಾರೆ ಮೀಸಲಾತಿದಾಗ. ಈ ರೀತಿ ಏನದಲ್ಲ ಅನ್ಯಾಯ ಏನದಲ್ಲ ಸರಿಯಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೀವೇನದಲ್ಲ ಸುತ್ತೋಲೆಗಳು ಏನು ಮಾಡಿರಿ, ಈಗ 10 ಸುತ್ತೋಲೆಗಳು ಮಾಡಿರಿ. ತೆಲಂಗಾಣದಾಗ 1973 ಒಂದು ಸುತ್ತೋಲೆ ಆದರೆ ಈಗ ಒಂದು ಹೊಸ ಸುತ್ತೋಲೆ ಆಗ್ಯದ. ಈಗ ಇಷ್ಟು ವರ್ಷ ಆದ್ರೂ ಒಂದೇ ಸುತ್ತೋಲೆ ಚೇಂಜ್ ಆಗ್ತದೆ. ಇಲ್ಲೇನೋ 10 ವರ್ಷ ಆಯಿತು 10 ಸುತ್ತೋಲೆ ಚೇಂಜ್ ಆಗ್ತಾವೆ ಅಂದ್ರೆ ಇದು ಯಾವ ನ್ಯಾಯ ಅದ? ಇದು ಯಾವ ನ್ಯಾಯ ಅದ? ಯಾವ ರೀತಿ ಮಿಸ್ಗೈಡ್ ಮಾಡ್ಲತ್ತಾರ? ಲೋಕನಾಥ್ ಮೊದಲನೇದಾಗಿ ಏನದಲ್ಲ ಕರ್ನಾಟಕ ರಾಜ್ಯ ಬಿಂದು ಅಂತಿತ್ತು.
ಎಲ್ಲ ಜಿಲ್ಲೆಗಳದಾಗ 8% ಅಂತಿತ್ತು. ಅವ ಕರ್ನಾಟಕ ರಾಜ್ಯ ಮಟ್ಟದ ಕಚೇರಿ ಅಂತ ಮಾಡಿ ಏನಪ್ಪ ಅಂದ್ರೆ ನಮಗೆ ಅನ್ಯಾಯ ಮಾಡ್ದ ಲೋಕನಾಥ್ ಅವರು. ಇದೇ ರೀತಿಯಾಗಿ ಅಧಿಕಾರಿಗಳು ಏನಪ್ಪ ಅಂದ್ರೆ ನಮ್ಮ ಒಂದು ಮೀಸಲಾತಿ ವಂಚನೆ ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಏನದಲ್ಲ ಭಾಳಷ್ಟು ಜನ ಮಂತ್ರಿಗಳು ಕೈವಾಡನೂ ಅದ. ಎಲ್ಲರೂ ಸೇರಿ ಮಾಡಿದಾಗೆ ಅಡ್ವೊಕೇಟ್ ಜನರಲ್ ಅವರು ಈ ರೀತಿ ಮಿಸ್ಗೈಡ್ ಮಾಡ್ಯಾರ. ಇದು ಸುಮ್ಮನೆ ಸಾಧಾರಣ ವಿಷಯ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರು ದಿಲ್ಲಿಯಾಗಾರ, ಶರಣ್ ಪ್ರಕಾಶ್ ಅವರು ನಮ್ಮ ಮುಖ್ಯಮಂತ್ರಿ ಜೊತೆ ಯಾರ, ಮೊನ್ನೂ ಅವರ ಜೊತೆ ಯಾರ. ಆದರೆ ಈ ರೀತಿ ಆಗೋದು ಏನು ನಿಗಾ ವಹಿಸ್ಲಿಕ್ಕೆ ನಾವೇನದಲ್ಲ ಏನಂತ ಮಾಡಬೇಕು, ಎಷ್ಟಂತ ಹೋರಾಟ ಮಾಡಬೇಕು. ಅದಕ್ಕೆ ನಾವು ಮುಖ್ಯಮಂತ್ರಿ ಕೇಳ್ತೀವಿ, ಸರ್ಕಾರಕ್ಕೆ ಕೇಳ್ತೀವಿ, ನೀವೇನದಲ್ಲ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಈ ದಶಮಾನೋತ್ಸವ ಆಚರಣೆ ಮಾಡ್ತೀರಿ, 17 ಸೆಪ್ಟೆಂಬರ್ ಕ್ಯಾಬಿನೆಟ್ ಮೀಟಿಂಗ್ ಕರಿತೀರಿ, ಆಮೇಲೆ ಏನಾದ್ರು ತಕ್ಷಣ 8 ದಿನವೂ ಆಗಿಲ್ಲ ನಮಗಿದು ಏನಪ್ಪ ಅಂದ್ರೆ ಬಹುಮಾನ ಕೊಡ್ತೀರಿ ಈ ರೀತಿ ಅಂದ್ರೆ ಇದು ಯಾವ ನ್ಯಾಯ ಅದ? ಅದಕ್ಕೆ ಈ ರೀತಿ ಆಗೋದಕ್ಕೆ ಏನದಲ್ಲ ನಮ್ಮ ಒಂದು 7 ಜಿಲ್ಲೆಗಳಲ್ಲಿ ನಿನ್ನೆ ಮೊನ್ನೆ ದಿವಸ ತೀವ್ರತರವಾದ ಸಭೆಗಳು ನಡೆಸಿ ನಾವು ಖಂಡಿಸಿದ್ದೀವಿ. ಮತ್ತು ನಮ್ಮೆಲ್ಲ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ, ಶರಣ್ ಪ್ರಕಾಶ್ ಅವರಿಗೆ, ದರ್ಶನಾಪುರ ಅವರಿಗೆ, BR ಪಾಟೀಲ್ ಸೇರಿದಂತೆ ಸುಮಾರು ಡಜನ್ಗಟ್ಟಲೆ ಶಾಸಕರಿಗೆ ನಾವೇನೋ ಫೋನ್ ಮಾಡಿ ಇದು ಒತ್ತಡ ತಂದಿದ್ದಕ್ಕೆ ಅವ್ರು ಸ್ಪಂದನೆ ಮಾಡ್ಯಾರ. ಮತ್ತು ಇದು ಭವಿಷ್ಯದಲ್ಲಿ ಇದೇ ರೀತಿ ಪುನರಾವರ್ತನೆ ಆಗ್ತದಂತ ನಮಗೇನದಲ್ಲ ಅನಿಸ್ಲತ್ತದ. ಇದು ಅದ್ರಾಗ ಎಷ್ಟು ಮಿಸ್ಗೈಡ್ ಸರ್ ಅದ್ರಾಗ ಎಷ್ಟು ಮಿಸ್ಗೈಡ್ ಮಾಡ್ಯಾರಂದ್ರೆ KET ರದ್ದಿನ ತೋರಿಸ್ಯಾರ ಅವರು. ಹೈಕೋರ್ಟು ಸ್ಟೇ ಕೊಟ್ಟಿದ್ದು ತೋರಿಸಿಲ್ಲ. 8/8/2024 8/8/2024 ಸ್ಟೇ, ಅದಕ್ಕೆ ಸ್ಟೇ ಕೊಟ್ಟದು. ಅಂದಮೇಲೆ ಯಥಾವತ್ತಾಗಿ ಚಾಲನೆಯಲ್ಲಿ ಇದ್ದಂಗೆ ಅದು. ಇದು ಚಾಲ್ತಿಯಲ್ಲಿರುವಾಗ ನೀವು ಅದು 20ರ ಸುತ್ತೋಲೆ ಪ್ರಕಾರ ನೀವು ಮಾಡ್ತೀರಂತಂದ್ರೆ ಇದು ಎಷ್ಟು ಕುತಂತ್ರ. ಹೌದು 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 ಅದೇ ಸರ್, ಕೋರ್ಟಿಗೆ ಹೋಗಿದ್ದೀವಿ 8/8/24 KET ಇದಕ್ಕೆ ಏನದ ರದ್ದು ಮಾಡಿದ್ದಕ್ಕೆ ಸ್ಟೇ ಕೊಟ್ಟದ ಹೈಕೋರ್ಟ್. ನೀವೇನು ತಿರಸ್ಕಾರ ಮಾಡಿದ್ವಿ ಸರಿಯಲ್ಲ, ಅದಕ್ಕೆ ನಾವು ಸ್ಟೇ ಕೊಡ್ತೀವಿ ಅಂತ ಸ್ಟೇ ಕೊಟ್ಟರ. ಅದಕ್ಕೆ ನಾವು 1/2/23 ಸುತ್ತೋಲೆಗೂ ನಾವಂತೀವಿ ಚೇಂಜ್ ಮಾಡಿರಿ, ಅದರಲ್ಲೂ ಭಾಳಷ್ಟು ನ್ಯೂನತೆ ಇವ. ಸಂಪುಟ ಸಭೆ 27ಕ್ಕೆ ನಡೆದಲ್ಲ, ನಮ್ಮ ಭಾಗಕ್ಕೆ ಪರಿಪೂರ್ಣ ನ್ಯಾಯ ಸಿಗೋ ನಿಟ್ಟಿನಲ್ಲಿ ನಮ್ಮ ಪಾಲು ನಮ್ಗೆ ಸಿಗೋ ನಿಟ್ಟಿನಲ್ಲಿ ಒಂದು ಹೊಸ ಸುತ್ತೋಲೆ ತರ್ರಿ ಅಂತ ನಾವೇನದಲ್ಲ ಮುಖ್ಯಮಂತ್ರಿಗೆ ಮತ್ತು ಸಂಪುಟ ಸಮಿತಿಯ ಅಧ್ಯಕ್ಷರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ, ಸದಸ್ಯರುಗಳಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ, ಮತ್ತು ಈಶ್ವರ್ ಖಂಡ್ರೆ ಅವರಿಗೆ, ರಹೀಮ್ ಖಾನ್ ಅವರಿಗೆ, ಭೋಸರಾಜ್ ಅವರಿಗೆ ಮತ್ತು ಸ್ತಂಗಡಿಗೆ ಅವರಿಗೆ ಆಗ್ರಹ ಮಾಡ್ತೀರಿ. ಎಲ್ಲ ಮೆಂಬರ್ ಅದಕ್ಕೆ. ಮತ್ತು ಅವರೆಲ್ಲ ಏನಪ್ಪ ಸೀರಿಯಸ್ ತೊಗೋಬೇಕು ಅವರು. ಈಗ ಬೇರೆಯವ್ರು ಕೆಲವರ ನಾಮಕೆ ವಾಸ್ತೆ ಇರ್ತಾರೆ, ವಿಷಯನೇ ಗೊತ್ತಿರಲ್ಲ ಅವ್ರಿಗೆ. ಅದಕ್ಕೆ ಈ ಒಂದು ಇಂಥ ವಿಷಯಗಳಿಗೆ ಸೀರಿಯಸ್ ತೊಗೊಂಡು ನಮ್ಮ ಒಂದು ಸಂಪುಟ ಉಪಸಮಿತಿ ಒಂದು ಐತಿಹಾಸಿಕ ನಿರ್ಣಯ ತೊಗೋಬೇಕು. ಇಲ್ಲ ಅಂತಂದ್ರೆ ನಾವು ಬರೋ ದಿನಗಳಲ್ಲಿ ಏನದಲ್ಲ ಹೋರಾಟ ಮಾಡೋದು ಖಚಿತ ಅಂತ ಈ ಮುಖಾಂತರ ನಾವು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.